ಕೇವಲ ಸೀಮಿತ ನೆಲೆಗೆ ಅದು ತಕ್ಕದ್ದು ಅಲ್ಲ ಅನ್ನುವುದನ್ನ ನೀವು ನೆನಪಿಟ್ಕೊಡ್ತಾ, ಕಲೆಯ ಮೂಲಕ ನಮ್ಮ ಒಳಗಡೆ ಕುವೆಂಪು ಒಂದು ಬಹಳ ಒಳ್ಳೆ ಮಾತು ಹೇಳ್ತಾರೆ. ವಿದ್ಯೆ ಅಂದ್ರೆ ಯಾವುದು? ವಾಟ್ ಈಸ್ ಎಜುಕೇಶನ್? ಬಹುಶಃ ನಿಮ್ಮ ಸಿಲೆಬಸ್ ಒಳಗಡೆ ಈ ಡೆಫಿನೇಷನ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ಅದು ಗೊತ್ತಿಲ್ಲ. ಯಾಕೆಂದ್ರೆ ಶಿಕ್ಷಣ ಶಾಸ್ತ್ರದಲ್ಲಿ ಕೆಲಸ ಮಾಡಿದ ವಿದ್ವಾಂಸರು ಬೇರೆ ಇದ್ದಾರೆ. ಆದ್ರೆ ಕುವೆಂಪು ಬೀಯಿಂಗ್ ಎ ಗ್ರೇಟ್ ಪೊಯೆಟ್, ಅವರು ಅವರ ಬೆರಳಿಗೆ ಕೊಡಲ್ ನಾಟಕದಲ್ಲಿ ಎಜುಕೇಶನ್ಗೆ ಒಂದು ಬಹಳ ಒಳ್ಳೆಯ ಡೆಫಿನೇಷನ್ ಹತ್ತಿರ ಬಂದಾಗ ಬಹಳ ಖುಷಿ ಆಯ್ತು. ಎಲ್ಲ ಮಕ್ಕಳು ತುಂಬ ಪರಿಪಾಲಯ ಪರಮೇಶಿ ಕಮಲಾಲಯ ಶ್ರೀದೇವಿ ಕುರಿಪಿಂಚವೇ ಕರುಣಾಂಬುರಾಸಿ ಹದಿನೇಳನೇ ಶತಮಾನದ ಅವಧಿಯಲ್ಲಿ ಇಬ್ರು ಜೀವಂತಾಗಿದ್ದವರು ಮಲಯ ಮಾದೇಶ್ವರರ ಮಂಟೆ ಸ್ವಾಮಿಗಳು, ಶಿವನ ಅವತಾರ, ಇವೆಲ್ಲ ದೊಡ್ಡ ಸುಳ್ಳು ಇವೆಲ್ಲ. ಇಬ್ರು ಕೂಡ ಚಾರಿತ್ರಿಕ ವ್ಯಕ್ತಿಗಳು. ಅವರು ಮಠ ಮಾನ್ಯಗಳನ್ನ ಕಟ್ಕೊಂಡು ಕಾರಿಟ್ಕೊಂಡು ಮೆರೆಯಕ್ಕೆ ಹೋಗ್ಲಿಲ್ಲ. ಜನಗಳ ಮಧ್ಯೆ ಎಲ್ಲ ಬಂದು ಅವ್ರಿಗೆ ಹೇಗೆ ಬದುಕಬೇಕು. ಆಮೇಲೆ ಅವ್ರಿಬ್ರು ಹೇಳಿಕೊಟ್ಟ ಬಹಳ ದೊಡ್ಡ ತತ್ವ ಯಾವ್ದು ಗೊತ್ತಾ? ಬಹಳ ದೊಡ್ಡ ತತ್ವ ಅಹಂಕಾರ ಬಿಡಿಯುವುದು. ಮನುಷ್ಯನಾಗಿ ಸಮಾಜದ ದುರಂತಕ್ಕೆ ಮೂಲ ಕಾರಣವೇ ಅಹಂಕಾರ. ಅಹಂಕಾರ ಬೇರೆಯವ್ರನ್ನ ಮೊದಲು ನಾಶ ಮಾಡುತ್ತೆ, ಆಮೇಲೆ ಅವನನ್ನೇ ನಾಶ ಮಾಡುತ್ತೆ.
ಈ ಮನುಷ್ಯನ ಒಳಗಡೆ ಅಹಂಕಾರ ಇದೆಯಲ್ಲ, ನೀವು ಮಲೆಯ ಮಾದೇಶ್ವರ ಮಂಟೇಸ್ವಾಮಿ ನೀವು ಕಾವ್ಯಗಳನ್ನು ನೀವು ಓದಬೇಕು. ನೀವು ಇಬ್ಬರು ಧೋರಣೆ ಅದೇನೆ. ಶ್ರವಣ ಸಂಹಾರ, ಜಗತ್ತಲ್ಲಿ ಇರೋದ ನಂದು ಅಂತ ನಾನೊಬ್ಬ ರಾಜ, ಶ್ರವಣ ಒಬ್ಬ ರಾಜ, ಇಲ್ಲಿರೋದೆಲ್ಲ ನಂದು. ಮಹದೇಶ್ವರ ಹೇಳೋದು ಇಲ್ಲಿರೋದೆಲ್ಲ ನಿಂದಲ್ಲ ಕಡೆಯ, ಇದ್ರ ಮೇಲೆ ಯಾರ್ಯಾರು ಅವರೇ ಅವ್ರನ್ನೆಲ್ಲರದ್ದು ಇದು, ಎಲ್ರದ್ದು ಇದು ಅಂತ. ಇಲ್ಲಿರುವ ಪಂಚಭೂತಗಳು ಗಾಳಿ ನೀರು ಬೆಳಕು ಭೂಮಿ ಗಗನಕ್ಕೆಲ್ಲಿ ಜಾತಿ, ಈ 5ರಿಂದ ಆದ ನಮಗೆ ಏಕೆ ಇಂತ ಪ್ರೀತಿ. ಸಿನಿಮಾದ ಹಾಡು ಇದು, ಇದೆಯಲ್ಲ ಇದು, ಇದನ್ನ ನಮ್ಗೆ ಹೇಳ್ಕೊಟ್ಟವ್ರು ಅವರು. ಅಷ್ಟೇ ಅಲ್ಲ, ಅವ್ರ ಅಹಂಕಾರಗಳನ್ನ ಮಾದೇಶ್ವರರು ಮರ್ದನ ಮಾಡ್ತಾರೆ. ಆ ಬೇಣುಹಟ್ಟಿ ಕಾಳಮ್ಮ ಎಂತ ದುರಾಂಕಾರಿ ಚಿಪುಡಿ ಅಂತಂದ್ರೆ, ಒಂದು ಕಾಳು ಕಟ್ಟಿನ ಇತರರು ಕೊಡೋದಿಲ್ಲ, ಹಸಿದವರು ಕೊಡೋದಿಲ್ಲ. ಹಸಿದವರು ಕೊಡಿರುತ್ತೆ ನಮ್ಮ ಮಲೆಯ ಮಾದೇಶ್ವರರ ತತ್ವ. ದಿಸ್ ಈಸ್ ಹ್ಯುಮ್ಯಾನಿಟಿ. ಜನಪದ ಕಲೆಗಳು ನಮ್ಗೆ ಕಲಿಸ್ಕೊಡೋದು ಇದನ್ನ. ಒಂದು ಜನಪದ ಸೂತ್ರ ಇದೆ, ಗುಂಪು ತಂಪು. ಎರಡೇ ಮಾತು ಚೆನ್ನಾಗಿದೆ, ಗುಂಪು ತಂಪು. ಗುಂಪಿದ್ರೆ ನಾವು, ಗುಂಪಿದ್ರೆ ನಾವು, ಅದರಿಂದ ಗುಂಪು ತಪ್ಪು ಅಂತ ಹೇಳಿ. ಹಾಗಾಗಿ ಅವರಿಬ್ರು ಅದನ್ನ ಮಾಡ್ತಾರೆ. ಮಂಟಸ್ವಾಮಿ ಕಾವ್ಯಕ್ಕೆ ಬನ್ನಿ, ಅಲ್ಲೊಬ್ಬ ಕೆಂಪಾಚಾರಿ ಅಂತ ಬರ್ತಾನೆ. ವಾಲೆ ಮಾಡೋರು ನಾವೇ, ತಾಳಿ ಮಾಡೋರು ನಾವೇ, ದೇವರ ಪ್ರತಿಮೆಗಳು ಮಾಡೋರು ನಾವೇ, ನಾನೇ ಎಲ್ರಿಗೂ ದೊಡ್ಡವರು ಅಂತ. ಒಲೆ ಮಾಡೋರು ನಾವೇ, ತಾಳಿ ಮಾಡೋರು ನಾವೇ, ಇದು ಅವ್ರ ವಾದ. ದೇವರಿಗೆಲ್ಲ ಮೊದಲ ದೇವರು ನಾನೇ, ಗಂಡನಿಗೆಲ್ಲ ನಾನೇ ಮೊದಲ ಗಂಡ ಅಂತ. ಎಂತ ಅವಿವೇಕನ್ರಿ ಇದು, ಎಂತ ಅವಿವೇಕ ಇದು. ಗಂಡನಿಗೆಲ್ಲ ಮೊದಲ ಗಂಡ. ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಹ್ಯುಮ್ಯಾನಿಟೀಸ್ ಡೇ ಪ್ರಯುಕ್ತ ಇಂದು ಮತ್ತು ನಾಳೆ ಛಾಯಾ ಕಲೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿವಿಧ ರಾಜ್ಯದ ಜಾನಪದ ನೃತ್ಯ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಅದು ಕೇರಳ, ತಮಿಳುನಾಡು, ಕರ್ನಾಟಕ, ಪಂಜಾಬ್, ಅಸ್ಸಾಂ, ಹೀಗೆ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ನೆಲೆಗಟ್ಟನ್ನು ಹೊಂದಿರತಕ್ಕ ನೃತ್ಯಗಳನ್ನ ಇವತ್ತು ನಮ್ಮ ಪ್ರಶಿಕ್ಷಣಾರ್ಥಿಗಳು ಪ್ರಸ್ತುತಪಡಿಸ್ತಾ ಇದ್ದಾರೆ. ನಾಳೆ ಕೋಲಾಟ, ವೀರಗಾಸೆ ಕುಣಿತ ಹಾಗೂ ತಮಟೆಯ ನೃತ್ಯ, ಕಂಸಾಳೆ ನೃತ್ಯ, ಹೀಗೆ ನಮ್ಮ ಜಾನಪದ ನೃತ್ಯಗಳು, ಜಾನಪದ ಕಲೆ ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಕಮರ್ಷಿಯಲ್ ಕಲೆಗಳ ಮಧ್ಯೆ ನಲುಗಿ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಮನಗಂಡು ಇವರು ಮುಂದೆ ಶಿಕ್ಷಕರಾಗುವ ಹಿನ್ನೆಲೆಯಲ್ಲಿ ಈ ಜಾನಪದ ಕಲೆಗಳನ್ನು ಉಳಿಸಿ ಬರ್ತಕ್ಕಂಥ ಮಕ್ಕಳಿಗೆ ಇವರು ಕಲಿಸಿ ಅದನ್ನು ಬೆಳೆಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಕಳೆದ 5 ವರ್ಷದಿಂದ ನಮ್ಮ ಕಾಲೇಜಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಅವರು ಉದ್ಘಾಟನೆ ಮಾಡಿ ಈ ಒಂದು ಜಾನಪದ ಕಲೆಗಳ ಬಗ್ಗೆ ಅವರು ಉತ್ತಮವಾಗಿ ಭಾಷಣವನ್ನು ಮಾಡಿ ಉದ್ಘಾಟನೆ ಭಾಷಣವನ್ನು ಮಾಡಿದ್ದಾರೆ. ಹಾಗೂ ಇವತ್ತು ಈಗಷ್ಟೇ ಎಲ್ಲ ರಾಜ್ಯಗಳ ನೃತ್ಯ ಪ್ರದರ್ಶನವಾಗಿದೆ. ಮಧ್ಯಾಹ್ನವೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ 2 ದಿನದ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಎಲ್ಲ ಪ್ರಶಿಕ್ಷಣರಿಗೆ ಹಾರೈಸ್ತೇನೆ. ಡಾಕ್ಟರ್ ಆಂಟೋನಿ ಪೌಲರ್, ಪ್ರಾಂಶುಪಾಲರು, ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ, ಮೈಸೂರು.